ಧಾರ್ಮಿಕ ತ್ಯಾಜ್ಯವನ್ನು ಗೌರವಯುತವಾಗಿ ವಿಲೇವಾರಿ ಮಾಡುವ ಉದ್ದೇಶದಿಂದ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಮಠ ಹಾಗೂ ಸ್ವಚ್ಛ ಮಂಗಳೂರು ಪ್ರತಿಷ್ಠಾನ ಸಂಯುಕ್ತವಾಗಿ ಆಯೋಜಿಸಿದ್ದ ವಿಸರ್ಜನೆ ಅಭಿಯಾನದಲ್ಲಿ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ, ತಾಮ್ರ ಹಾಗೂ ಹಿತ್ತಾಳೆ ಲೋಹಗಳು ಲಭಿಸಿದ್ದು, ಅವುಗಳನ್ನು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಹಸ್ತಾಂತರಿಸಲಾಗಿದೆ. ಈ ಸಂಬಂಧ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಚಿತ್ತಕಾಮಾನಂದಜಿ, ಧಾರ್ಮಿಕ ತ್ಯಾಜ್ಯ ವಿಲೇವಾರಿಯ ಕ್ಷೇತ್ರದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ವಿಶಿಷ್ಟ ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮಾರ್ಚ್ 15ರಂದು ರಾಮಕೃಷ್ಣ ಆಶ್ರಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿಯಾನದ ಉದ್ದೇಶ ಹಾಗೂ ಕಾರ್ಯಚಟುವಟಿಕೆಗಳನ್ನು ವಿವರಿಸಲಾಗಿದ್ದು, ಮನೆಗಳಲ್ಲಿ ಸಂಗ್ರಹವಾಗಿರುವ ಪೂಜಾ ಸಾಮಗ್ರಿಗಳು, ದೇವರ ಫೋಟೋಗಳು ಮತ್ತು ಧಾರ್ಮಿಕ ವಸ್ತುಗಳ ವಿಲೇವಾರಿಯಲ್ಲಿ ಜನರು ಎದುರಿಸುತ್ತಿದ್ದ ಗೊಂದಲವೇ ಈ ಅಭಿಯಾನಕ್ಕೆ ಕಾರಣವಾಯಿತು ಎಂದು ಹೇಳಿದ್ದಾರೆ. ಸ್ವಚ್ಛತಾ ಕಾರ್ಯಾಚರಣೆ ವೇಳೆ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಜಿಸಲಾದ ಧಾರ್ಮಿಕ ವಸ್ತುಗಳ ಪ್ರಮಾಣ ಹೆಚ್ಚಾಗುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆ ಅವುಗಳನ್ನು ಗೌರವಪೂರ್ವಕವಾಗಿ ಹಾಗೂ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆ ಅಗತ್ಯವೆಂಬುದು ಸ್ಪಷ್ಟವಾಯಿತು. ಈ ಹಿನ್ನೆಲೆ ನಗರದ 5 ಪ್ರಮುಖ ಸ್ಥಳಗಳಲ್ಲಿ ಸಂಗ್ರಹ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಮಂಗಳಾದೇವಿ ದೇವಸ್ಥಾನ, ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ, ಫೀಜಾಬಾಯಿ ನೆಕ್ಸಸ್ ಮಾಲ್, ಸಿಟಿ ಸೆಂಟರ್ ಮಾಲ್ ಹಾಗೂ ಗೋವಿಂದ ದಾಸ್ ಕಾಲೇಜ್ಗಳಲ್ಲಿ ಸ್ಥಾಪಿಸಲಾದ ಈ ಕೇಂದ್ರಗಳಿಗೆ ನಾಗರಿಕರಿಂದ ಭಾರೀ ಸ್ಪಂದನೆ ವ್ಯಕ್ತವಾಯಿತೆಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕದ್ರಿ ದೇವಸ್ಥಾನದ ಟ್ರಸ್ಟಿಗಳಾದ ರಾಜೇಂದ್ರ ಚಿಲಿಂಬಿ, ಕಿರಣ್ ಕುಮಾರ್, ಉಷಾ ಪ್ರಭಾಕರ್, ಪ್ರೀತಾ ನಂದನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಚ್ಛ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನ ಮತ್ತು ಸ್ವಚ್ಛ ಮಂಗಳೂರು ಪ್ರತಿಷ್ಠಾನ ಇವರು MRPL ಬೆಂಬಲದಿಂದ ಆಯೋಜಿಸಿರ್ತಕ್ಕಂಥ ವಿಸರ್ಜನಾ ಎನ್ನುವ ಕಾರ್ಯಕ್ರಮ ಅದು ಸಂಪೂರ್ಣಗೊಂಡಿದೆ. ನಾವು ಮಾರ್ಚ್ 14ನೇ ತಾರೀಕು ಮಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ನಿಮ್ಮನ್ನೆಲ್ಲ ಕರೆಸಿ ನಾವು ಮಾಡ್ತಕ್ಕಂಥ ವಿಸರ್ಜನಾ ಕಾರ್ಯಕ್ರಮ ಅಂದರೆ ಏನು, ಅದರ ಉದ್ದೇಶ ಏನು ಅನ್ನೋದನ್ನು ಅವತ್ತು ವಿವರಿಸಿದ್ವಿ. ಈ ಅನೇಕ ಮನೆಗಳಲ್ಲಿ ಪೂಜಾ ಸಾಮಗ್ರಿಗಳು, ಹಳೆಯ ಪೂಜಾ ಸಾಮಗ್ರಿಗಳು, ಫೋಟೋಗಳು ಇದು ಬಹಳಷ್ಟು ಇದ್ದು ಅದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕೆಲವರು ಅದನ್ನು ಮರದ ಅಶ್ವತ್ಥಕಟ್ಟೆ ಬುಡದಲ್ಲಿ ತಂದಿಡೋದು ನಾವು ನೋಡಿದ್ವಿ. ಇಲ್ಲೇ ಸ್ವಚ್ಛ ಮಂಗಳೂರು ಅಭಿಯಾನ ಮಾಡುವಾಗ ಅದು ದೊಡ್ಡದಾಗಿ ಕಂಡು ಬಂತು. ಇಲ್ಲೂ ಸಹ ರಾಶಿ ಫೋಟೋಗಳೆಲ್ಲ ಇರೋದನ್ನು ನೋಡಿದ್ರು ನಮ್ಮ ಕೋಆರ್ಡಿನೇಟರ್ಸ್ ಎಲ್ಲರೂ. ಅದನ್ನು ಒಂದು ಪರಿಹಾರ ಹುಡುಕಬೇಕು ಅನ್ನೋ ಉದ್ದೇಶದಿಂದ ಒಂದು ಸಭೆಯನ್ನು ಸೇರಿಸಿ ಅದನ್ನು ಗೌರವಪೂರ್ವಕವಾಗಿ ಅದನ್ನು ವಿಲೇವಾರಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ನಾವು 10 ದಿವಸಗಳ ಕಾಲ ನಾವು 5 ಕಡೆ ಮಂಗಳೂರಿನಲ್ಲಿ ಮಂಗಳಾದೇವಿ ಮತ್ತು ಕದ್ರಿ ದೇವಸ್ಥಾನ ಇನ್ನಿತರೆ ಜಾಗದಲ್ಲಿ ದೊಡ್ಡ ದೊಡ್ಡ ಬಿನ್ಗಳನ್ನಿಟ್ಟು ಅದರಲ್ಲಿ ತಂದು ಹಾಕಬೇಕು ಅಂಥೇಳಿ ನಿಮ್ಮ ಪ್ರೆಸ್ ಮುಖಾಂತರ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಲ್ಲಿ ನಾವು ವಿನಂತಿಸಿಕೊಂಡ್ವಿ. ಅದು ಬಹಳ ಯಶಸ್ವಿಯಾಗಿ ಅದು ನೆರವೇರಿತು.